ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವೆಲ್ಲ ಹೀಗೆ ಮಾತಾಡಿಕೊಂಡು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಒನ್ ಡೇ ಟ್ರಿಪ್ ಆಗಿರಬೇಕು ಅಂತ. ಅದಕ್ಕೇ ನಾನು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಆಷಾಢದಲ್ಲಿ ಗೌಡ್ಗೆರೆ ಮತ್ತು ಗುರುವನಹಳ್ಳಿ ಲಕ್ಷ್ಮಿ, ಪಂಚಮುಖಿ ಆಂಜನೇಯ ಟೆಂಪಲ್ ಮತ್ತು ಅಲ್ಲೇ ಹತ್ರ ಇರೋ ಟೆಂಪಲ್ಸ್ಗಳಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು 4 ಗಂಟೆಗೆ ರೆಡಿಯಾಗಿದ್ವಿ. ಬಸ್ ಕೂಡ ಬಂತು, ಹತ್ತಿ ಕೂತ್ಕೊಂಡ್ವಿ. ನಮ್ಮ ಫ್ಯಾಮಿಲಿಲಿ ದೇವಸ್ಥಾನಗಳಿಗೆ ಅಂದರೆ ಯಾರು ಕೂಡ ಹಿಂದೇಟಾಕಲ್ಲ. ಎಲ್ಲರೂ ದೇವಸ್ಥಾನಕ್ಕೆ, ದೇವ್ರಿಗೆ ಅಂದರೆ ಬಂದೇ ಬರ್ತಾರೆ. ಅದು ಅವರಲ್ಲಿನ ಭಕ್ತಿನ ತೋರಿಸುತ್ತೆ. ಮತ್ತು ನಾವುಗಳನ್ನು ಕೂಡ ಗೌಡ್ಗೆರೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ಸ್ ತುಂಬ ದಿನದಿಂದ ಇತ್ತು. ಬಟ್ ಆದ್ರೂ ಹೋಗೇ ಇರಲಿಲ್ಲ. ಅದಕ್ಕೆ ಕೊನೆಗೂ ಇವತ್ತು ಕಾಲ ಕೂಡ ಬಂತು. ದೇವಿಗೆ ಒಂದು ಜೈ ಅಂತ ಹೇಳಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರಲ್ಲ ನಮ್ಮ ಡ್ಯಾನ್ಸ್ ಹೇಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಹೀಗೆ ನಾವು ಡ್ಯಾನ್ಸ್ ಮಾಡ್ಕೊಂಡು ಸಾಂಗ್ ಹಾಡ್ಕೊಂಡು ನೋಡ್ತಾ ಇದ್ದಂಗೆ ಗೌಡ್ಗೆರೆ ಬಂದಿತ್ತು. ಈ ಗೌಡಗೆರೆ ಗ್ರಾಮ ಎಲ್ಲಿ ಬರೋದು ಅಂದರೆ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಅನ್ನೋ ಗ್ರಾಮದಲ್ಲಿ ಈ ದೇವಾಲಯ ಇರೋದು. ಓಕೆ, ದೇವಸ್ಥಾನದ ಒಳಗಡೆ ಹೋಗಬೇಕು ಅಂದ ತಕ್ಷಣ ಹೀಗೆ ಚಾಮುಂಡೇಶ್ವರಿ ದರ್ಶನ ಕೊಡ್ತಾರೆ. ಅದಾದಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು ಅಂದರೆ ಈ ಥರ ಕ್ಯೂನಲ್ಲಿ ಹೋಗ್ಬೇಕಾಗತ್ತೆ. ದರ್ಶನ ಚೆನ್ನಾಗಿ ಮಾಡ್ತಾ ಮಾಮಿ ಅಂತ ಕೇಳಕೋ, ಒಳ್ಳೇದು ಮಾಡು ಮಾಮಿ ಅಂತ. ಸುಮ್ಮನೆ ನಿಂತ್ಕೋಬೇಕು, ಒಂದು ಕಡೆ ನಿಂತ್ಕೋಬೇಕು. ತ್ರಿಷು ಆಯ್ ಮಾಡು. ನಾವೆಲ್ಲಿಗೆ ಬಂದಿದ್ದೀವಿ? ಮೈಸೂರು. ಆಮೇಲೆ ಯಾವ ದೇವಸ್ಥಾನ? ಬೆಂಗಳೂರು ದೇವಸ್ಥಾನ. ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಹಾಂ, ಹೇಳಪ್ಪ, ಹೇಳಿ ಜೋರಾಗಿ ಹೇಳು. ಚಾಮುಂಡೇಶ್ವರಿ ದೇವಸ್ಥಾನ. ಬೆಳಗಿನ ಜಾವ ದರ್ಶನ ಮಾಡ್ತಾ ಇರೋದ್ರಿಂದ ಮೈಂಡ್ ಫುಲ್ ಫ್ರೀ ಇತ್ತು ಮತ್ತು ಫ್ರೆಶ್ ಇತ್ತು. ತುಂಬ ಖುಷಿ ಇತ್ತು ದರ್ಶನ ಮಾಡೋಕ್ಕೆ. ಈ ಕ್ಷೇತ್ರದ ಹಿನ್ನೆಲೆಯನ್ನು ನೀವು ಕೇಳೋದಾದರೆ, ಹಿಂದೆ ಇದೇ ಪ್ರದೇಶದ ಜಮೀನಿನಲ್ಲಿ ಕೆಲವು ಶಾಲಾ ಮಕ್ಕಳು ಇಟ್ಕೆ, ಕೊಂಬೆ ಮತ್ತು ಎಲೆಗಳಿಂದ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಿದ್ರಂತೆ. ಇನ್ನು ದೇವರನ್ನ ಪೂಜಿಸೋಕೆ ವಿಗ್ರಹವನ್ನು ಹುಡುಕ್ತಾ ಇದ್ದಾಗ ಒಬ್ಬ ಬಾಲಕನಿಗೆ ಒಂದು ಸಣ್ಣ ಲೋಹದ ಚಾಮುಂಡೇಶ್ವರಿ ವಿಗ್ರಹ ದೊರೆಯಿತು ಅನ್ನುವಂತಹ ಆ ವಿಗ್ರಹವನ್ನ ಆ ಸಣ್ಣ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಲು ಆರಂಭಿಸಿದ ನಂತರ ಕೆಲವು ಆಧ್ಯಾತ್ಮಿಕ ಅನುಭವಗಳು ಆಯ್ತಂತೆ. ಅದಾದ ನಂತರ ಆ ಸ್ಥಳದಲ್ಲಿ ದೇವಿಯ ಆದೇಶದ ಮೇರೆಗೆ ದೇವಾಲಯವನ್ನು ನಿರ್ಮಿಸಲಾಯಿತು ಅನ್ನುವಂತಹ ಸ್ಥಳೀಯರ ಹೇಳಿಕೆಗಳಿದ್ದಾವೆ. ಹೀಗೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ದೊಡ್ಡ ಸ್ಟ್ಯಾಚ್ಯೂ ಕಾಣಿಸ್ತಿತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ಬೋದು, ಭಕ್ತರು ಇಲ್ಲಿ ಕಾಯಿಗಳನ್ನು ಅಂದರೆ ತೆಂಗಿನಕಾಯಿನ ಕಟ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕಾಯಿಗಳನ್ನು ಕಟ್ಟೋದ್ರಿಂದ ಅದನ್ನ ಗೋಡೆ ರೀತಿನೇ ಮಾಡಿಬಿಟ್ಟಿದ್ದಾರೆ.
ಮತ್ತು ಬಸಪ್ಪನವರ ಪಾತ್ರೆ ಜೊತೆ ಪಾತ್ರೆ ಕಾರ್ಯಕ್ರಮ ಪಾತ್ರೆ ಮಾಡಿಸೋದು ಕೂಡ ಮುಂಚಿತ ಹೆಸರನ್ನ ನೋಂದಾಯಿಸಿ ರಸೀಬೇಕು. ಆ ಕಾರ್ಯಕ್ರಮ ಕಾರ್ಗಳು ಎರಡು ಮುಂಭಾಗ ಭಕ್ತರು ನೋಡಿ ದಯವಿಟ್ಟು ದೇವಸ್ಥಾನ ಮುಂಭಾಗ 2 ಕಾರು ವೈಟ್ ಕಾರು ಕೆಂಪು ಕಾರು ತೆಗಿಬೇಕು. ಹತ್ತು ಹೀಗೆ ಹತ್ತಿರದಿಂದ ಯಾವುದೇ ಗಡಿಬಿಡಿ ಇಲ್ಲದೆ ತುಂಬ ಫ್ರೀಯಾಗಿ ದರ್ಶನ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ಅದಾದ ನಂತರ ನಾವು ಹೀಗೆ ಹೊರಗೋಗೋಣ ಅಂತ ಮೆಟ್ಲನ್ನು ಇಳಿತಾ ಇದ್ವಿ. 11 ತಾರೀಕು ಮಹಿಳಾ ಕಲಾತಂಡದವರಿಂದ ಒಪ್ಪಂದರಿಗೆ ಕುರುಕ್ಷೇತ್ರ ನಾಟಕವನ್ನು ಮತ್ತು ಇಲ್ಲಿ ಬಸವ ಕೂಡ ಇದೆ. ಆ ಬಸವನ ದರ್ಶನ ಮಾಡಿ ಕೈ ಮುಗಿದು ಅದಾದ ನಂತರ ನಾವು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಬೆಳಗ್ಗೆನೇ ಪ್ರಸಾದ ರೆಡಿ ಆಗಿತ್ತು ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗೋ ತನಕ 7:30 8 ಅಷ್ಟಾಗಿತ್ತು. ಸೊ ಬಿಸಿಯಾಗಿ ಬಾತು ಪಾಯಸ ಕೊಡ್ತಾಯಿದ್ರು. ತುಂಬಾ ರುಚಿಕರವಾಗಿತ್ತು. ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದ್ವಿ. ಅದಾದ ನಂತರ ಮತ್ತೊಮ್ಮೆ ದೇವ್ರ ದರ್ಶನ ಮಾಡಿ ಬಸ್ಸಲ್ಲಿ ಹತ್ಕೋರೋಣ ಅಂತ ಕೂತ್ಕೊಂಡ್ವಿ. ಇಲ್ಲಿ ಎಲ್ಲರಿಗೂ ತಿಂಡಿ ತಿಂದಿದ್ದರಿಂದ ಸ್ವಲ್ಪ ಎನರ್ಜಿ ಬಂದಿದ್ದು. ಡ್ಯಾನ್ಸ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ರು. ಯಾರೆಲ್ಲ ಡ್ಯಾನ್ಸ್ ಮಾಡಿದ್ರು, ಹೇಗಿತ್ತು ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಫ್ರೆಂಡ್ ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.